ದಾವಣಗೆರೆಯ ದಂಗಲ್, ಮುಸ್ಲಿಂ ಮುಖಂಡರು ಮತ್ತು ಧರ್ಮಗುರುಗಳು ಏನ್ ಕಾಂಗ್ರೆಸ್ ಪಕ್ಷಕ್ಕೆ ಪುಕ್ಕಟೆ ಸಿಕ್ಕಿದ್ದಾರಾ? ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಾವಣಗೆರೆ ಉಪಚುನಾವಣೆಯ ಅಖಾಡ ಈಗ ಕೇವಲ ಮತದಾನದ ಕಣವಾಗಿ ಉಳಿದಿಲ್ಲ. ಅದು ಈಗ ಸಮುದಾಯದ ಸ್ವಾಭಿಮಾನ ಮತ್ತು ರಾಜಕೀಯ ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿದೆ. ಪಾಳಯದಲ್ಲಿ ಭಿನ್ನಮತದ ಸ್ಫೋಟವಾಗಿದ್ದು, ದಾವಣಗೆರೆ ದಕ್ಷಿಣದ ರಾಜಕೀಯ ಸಮೀಕರಣವೇ ಅದಲು ಬದಲಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಸಮರ್ಥಕ್ ಟಿಕೆಟ್ ಬಂದ್ರೆ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಬೇರೆ ಪಕ್ಷಕ್ಕೆ ವೋಟ್ ಹಾಕಲ್ಲ. 40,000 ವೋಟ್ ನೋಟಾ ಮಾಡ್ತೀವಿ. ನೋಟಾ ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ ಹಾಕಲ್ಲ, ಬಿಜೆಪಿಗೂ ಹಾಕಲ್ಲ, ದಳಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡ್ ಬಂದಿವಿ. ನೋಟಾ ಮಾಡ್ತೀವಿ. 40,000 ವೋಟ್ ರಾಷ್ಟ್ರೀಯ, ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿ ಎಲ್ಲ ನೋಡ್ಬೇಕು. 40,000 ವೋಟ್ ನೋಟಾ ಹಾಕ್ತಿವಿ. ನನ್ನ ಸಂಘಟನೆಯಿಂದ 10,000 ವೋಟ್ ನೋಟಾ ಮಾಡ್ತೀನಿ. ನಾನು ಸಮಾಜಕ್ಕೆ ಕೊಟ್ಟಿಲ್ಲ ಅಂದ್ರೆ ಮೊಹಮ್ಮದ್ ವಾಸಿಂ ನನ್ನ ಹೆಸರು. ಇಲ್ಲ ನಾನು ಆರ್ಟಿ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್. ಬಂದಿರೋದು ಇವತ್ತು ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ನಮ್ಮ ಸಮಾಜದ ಅಧ್ಯಕ್ಷರು ಕಾಂಗ್ರೆಸ್ ಪರವಾಗಿ, ಸಮರ್ಥ ಪರವಾಗಿ ಟಿಕೆಟ್ ಕೇಳಿದ್ರು. ಈ ಸಭೆಯಲ್ಲಿ, ನಿನ್ನೆ ಸಭೆಯಲ್ಲಿ ಮೊನ್ನೆ ಸಿದ್ದರಾಮ ಮನೆ ಹತ್ರ ಹೋಗಿ ಸಮರ್ಥಿಗೆ ಟಿಕೆಟ್ ಕೊಡಬೇಕು, ಇಡೀ ಸಮಾಜ ಸಮರ್ಥಗೆ ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸಮಾಜ ಸಮರ್ಥಿಗೆ ಸಪೋರ್ಟ್ ಮಾಡಿಲ್ಲ. ಸಮಾಜ, ಮುಸ್ಲಿಂ ಸಮಾಜ ಇರೋದು ಐಯಿಂದ ಪರವಾಗಿ. ಐಯಿಂದ ಯಾರಿಗೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತೀವಿ. ಮಗ ಅಧ್ಯಕ್ಷರು ಸಮಾಜದ ಪರವಾಗಿ ಹೋಗಿದ್ದೇವಲ್ಲ, ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀರಾ ಅಥವಾ ಸಮಾಜಕ್ಕೆ ಪರವಾಗಿದ್ದೀವ ಅಂತ ಮಾತಾಡಕ್ ಬಂದ್ರೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಉತ್ತರ ಕುತಂತ್ರ ಇದೆ. ಅರ್ಧ ಇದೆ. ನಮ್ಮ ಸಮಾಜ ಅಧ್ಯಕ್ಷರು ಎಸ್ ಮಲ್ಲಿಕಾರ್ಜುನ್ ಪರವಾಗಿ ಕೆಲಸ ಮಾಡ್ತಾ ಇದಾರೆ, ಸಮಾಜಕ್ಕೆ ಪರವಾಗಿ ಕೆಲಸ ಮಾಡ್ತಾರೆ. ನಮಗೆ ಅನುಮಾನ ಇದೆ ಅಂತ ಕ್ಲಾರಿಫಿಕೇಶನ್ ಮಾಡಕ್ ಬಂದ್ರೆ ಗಲಾಟೆ ಮಾಡ್ತಾ ಇದಾರೆ. ಉತ್ತರ ಕೊಡ್ತಾ ಇಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚು ಸಂಖ್ಯೆಯಲ್ಲಿ ಮತದಾರರಾಗಿದ್ದು, ಈ ಉಪಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿ ಎಂಬ ಕೂಗು ಜೋರಾಗಿದ್ದು, ಇದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಾಥ್ ನೀಡಿದ್ದಾರೆ. ಸುರ್ಜಿವಾಲ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಚಿವ ಶಮೀರ್ ಅಹಮದ್ ಮುಸ್ಲಿಮರಿಗೆ ಟಿಕೆಟ್ ನೀಡದೇ ಇದ್ದರೆ ರಾಜೀನಾಮೆ ಕೊಡಬೇಕಾಗುತ್ತದೆ ಎಂದು ಹೇಳಿದಾಗ, ರಣದೀಪ್ ಸುರ್ಜಿವಾಲರವರು, ರಾಜೀನಾಮೆ ಆಸೆ ಇದ್ದವರು ಕೂಡಬಹುದು, ನಾವು ಇಲ್ಲಿ ಅಧಿಕಾರ ನೀಡಲು ಬಂದಿರೋದು ತಿತ್ತುಕೊಳ್ಳೋದಿಕ್ಕೆ ಅಲ್ಲ. ಮುಸ್ಲಿಂ ಮುಖಂಡರು ಆಗಲಿ, ಮುಸ್ಲಿಂ ಧರ್ಮಗುರುಗಳು ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ಮೇಲ್ ಮಾಡಿದರೆ ಅದು ನಡೆಯಲ್ಲ ಎಂದು ಖಡಕ್ ಹೇಳಿಕೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಚುರುಕಾಗಿದ್ದು, ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಮತದಾರರ ಓಲೈಕೆಗೆ ಸಜ್ಜಾಗುತ್ತಿದ್ದಾರೆ. ದಾವಣಗೆರೆ ದಕ್ಷಿಣದ ಹಿರಿಯ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಈ ಉಪಚುನಾವಣೆ ಎದುರಾಗಿದ್ದು, ಏಪ್ರಿಲ್ 9, 2026 ರಂದು ಮತದಾನ ನಡೆಯಲಿದೆ. ರಾಜ್ಯ ಬಿಜೆಪಿ ಘಟಕವು ಶ್ರೀನಿವಾಸ ಟಿ. ದಾಸಕರಿಯಪ್ಪ ಅವರನ್ನು ತನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಇವರು ಬಿಜೆಪಿಯ ಎಸ್ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ ಎರಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಕೂಡ ಹೌದು, ಅವಕಾಶವನ್ನು ಕೂಡ ಹೌದು. ಯಾಕೆ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಹೊತ್ತು ಬೇಸತ್ತಿದ್ದಾರೆ. ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲದೆ ಇರುವಂತದ್ದು, ಆಡಳಿತ ಪಕ್ಷದ ಶಾಸಕರು ಏನೇನ್ ಮಾತನಾಡಿದ್ದಾರೆ ನಾನು ಮತ್ತೆ ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಆದ್ಮೇಲೆ ಆ ಪಕ್ಕಕ್ಕಿಟ್ಟು ಇನ್ನು ಹಿಂದುಳಿದ ಸಮುದಾಯಗಳನ್ನ ಕೈ ಕೊಟ್ಟಿದ್ದಾರೆ. ಇವತ್ತು ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆಯನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ವಿನಃ ಇವತ್ತು ಆ ಹಿಂದುಳಿದ ಸಮುದಾಯಗಳಿಗಾಗ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳಿಗಾಗ್ಲಿ ಯಾವುದೇ ಒಳ್ಳೆ ಕೆಲಸವನ್ನ ಮಾಡಿಲ್ಲ. ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ನೋಡಿದಿರಿ. ಹಾಗಾಗಿ ಒಟ್ಟಾರೆಯಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಜನ ಬೇಸತ್ತಿದ್ದಾರೆ. ಹಾಗಾಗಿ ಈ ಉಪಚುನಾವಣೆ ಯಾವುದೇ ಅನುಕಂಪ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಹಿಡಿಯುತ್ತದೆ ಉಪಚುನಾವಣೆ ಅನ್ನೋದ್ರಲ್ಲಿ ನನಗೇನು ವಿಶ್ವಾಸ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎರಡೂ ಕ್ಷೇತ್ರದಲ್ಲೂ ನಮ್ಗೆ ಗೆಲ್ತಕ್ಕಂತ ಒಳ್ಳೆ ಅವಕಾಶ ಇದೆ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ವಿಶ್ವಾಸನೂ ಇದೆ. ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿಜಿ ಅವರು, ಬಾಗಲಕೋಟೆ ಬಗ್ಗೆ ಈಗಾಗಲೇ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದೇವೆ. ದಾವಣಗೆರೆ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಮಾಡ್ತೇವೆ ಅತಿ ಶೀಘ್ರದಲ್ಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ.
ಬಿಜೆಪಿಯಲ್ಲಿ ಕೆಲವು ಸಮಸ್ಯೆಗಳು ಇದಾವೆ, ಇನ್ನೂ ಸರಿಯಾಗಿಲ್ಲ ಅಂತ ಮಾತು ಕೇಳ್ಬರ್ತದೆ. ಅದು ಯಾವಾಗ ಸರಿ ಮಾಡ್ತೀವಿ? ಈ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸದ ನಡುವೆನೂ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಆತ್ಮವಿಶ್ವಾಸದಲ್ಲಿದ್ದಾರೆ. ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಹಾಗಾಗಿ ನಮಗೆ ಸಣ್ಣ ಪುಟ್ಟ ಗೊಂದಲಗಳೇನಿದೆ ಅದು ಸರಿಪಡಿಸ್ಕೊಂಡು ನಾವು ಮುನ್ನುಗ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷದ ಅಧಿಕೃತ ಬಿ ಫಾರಂ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗದಿದ್ದರೂ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ. ಆಮ್ ಆದ್ಮಿ ಪಾರ್ಟಿಯಿಂದ ಕೆ.ಎಸ್. ಶಿವಕುಮಾರಪ್ಪ ಐರನ್ನ ಎಂಬುವವರು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಯಲಿದ್ದಾರೆ. ಎ.ಟಿ. ದಾದಾ ಖಲಂದರ್ ಎಂಬ ಅಭ್ಯರ್ಥಿಗೆ ಕಂಟ್ರಿ ಸಿಟಿಜನ್ ಪಾರ್ಟಿ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಎಂ.ಜಿ. ಶ್ರೀಕಾಂತ್ ನವಭಾರತ ಸೇನಾ ಪಾರ್ಟಿಯಿಂದ ಅಖಾಡಕ್ಕೆ ಧುಮುಕಿದ್ದಾರೆ. ಹಲವು ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಮಾರ್ಚ್ 23, 2026. ಮತದಾನದ ದಿನಾಂಕ ಏಪ್ರಿಲ್ 9, 2026. ಫಲಿತಾಂಶ ಮೇ 4, 2026. ಸುರ್ಜೇವಾಲಾ ಹೇಳಿಕೆಗೆ ಮುಸ್ಲಿಂ ಸಮುದಾಯ ಆಕ್ರೋಶ. उस वजह से हमने लोग क्लेम कर रहे हैं। ये बार उनके जैसे शामनूर शिवशंकर का वादा करे थे कि मुसलमान को घर को जिता लेगा तो मेरी जवाबदारी देखो, यह हमारा बनता देखो, हम लोग क्लेम करें। मेहरबानी में 5 डिस्ट्रिक्ट में भी तुम लोग जरा जोर से आवाज उठाना, हमारा हक हम ना देना करो, तुम लोग हमें आवाज उठा दो। नहीं 5 डिस्ट्रिक्ट का 3 डिस्ट्रिक्ट का भी आपको कहते हैं तुम्हारे डिस्ट्रिक्ट का में सुनो तुम्हारे डिस्ट्रिक्ट का में ये अगर हमें कामयाब होना तो हमें लोग आवाज उठे तो कामयाब नहीं होते। तुम्हें लोग डिस्ट्रिक्ट में आवाज उठाना, हर एक डिस्ट्रिक्ट के अंदर तुम्हें आवाज उठाओ, प्रेस मीट करो, तुम्हें लोगों बोलना हमें नाहक किसी की नहीं पूछ रही। हमारा जो है 80,000 से 90,000 हमारा होता होने के लिए हमारा हक शामनूर शिवशंकर पर वादा कैसे होते हैं पूछ रही, उन वादा करके उस वक्त पूछ रही को तुम्हें वहाँ प्रेस मीट आकर को करना, देर नहीं करना। तो बाकी मैंने अप्रैल के अंदर इलेक्शन आता, रमजान के फौरन बाद इलेक्शन कभी भी अनाउंस हो सकता। तुम्हारी डिस्ट्रिक्ट के अंदर तुम लोग प्रेस मीट को एक आवाज उठे तो था हम काम में आसानी हो। ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇತ್ತೀಚಿನ ಸಭೆಯಲ್ಲಿ ನೀಡಿರುವ ಹೇಳಿಕೆ ಈಗ ಕಿಚ್ಚು ಹಚ್ಚಿದೆ. ಮುಸ್ಲಿಂ ಸಮುದಾಯದ ಮುಖಂಡರು ಆಗಲಿ ಅಥವಾ ಧರ್ಮಗುರುಗಳಾಗಲಿ ಕಾಂಗ್ರೆಸ್ಗೆ ಬ್ಲ್ಯಾಕ್ಮೇಲ್ ಮಾಡಿದರೆ ನಡೆಯಲ್ಲಿ, ರಾಜೀನಾಮೆ ನೀಡಬೇಕಿದ್ದರೆ ನೀಲಿ ಎಂದು ಸಚಿವ ಜಮೀರ್ ಅಹ್ಮದ್ಗೆ ನೇರವಾಗಿ ಖಡಕುತ್ತರ ನೀಡಿದ್ದಾರೆ. ಅವರ ನೇರ ಮಾತುಗಳು ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿವೆ. ಶೇ 90ರಷ್ಟು ಮತ ನೀಡಿ ಪಕ್ಷವನ್ನು ಬೆಳೆಸಿದ ಸಮುದಾಯಕ್ಕೆ ನೀಡುವ ಗೌರವ ಇದೇನಾ ಎಂಬ ಪ್ರಶ್ನೆ ಈಗ ದಾವಣಗೆರೆಯ ಗಲ್ಲಿಗಳಲ್ಲಿ ಕೇಳಿಬರುತ್ತಿದೆ. ಬಂಡಾಯದ ಬಾವುಟ, ಕಾಂಗ್ರೆಸ್ಗೆ ಶುರುವಾಯಿತು ನಡುಕ. ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನು ಕಡೆಗಣಿಸಿದ ಬೆನ್ನಲ್ಲೇ ಎಸ್ಡಿಪಿಐ ಪಕ್ಷವು ಈಗ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಸಜ್ಜಾಗಿದೆ. ಅತ್ತ ಹೈದರಾಬಾದ್ ಮೂಲದ ಅವೈಸಿ ಬ್ರದರ್ಸ್ನ ಎಂಐಎಂ ಪಕ್ಷವೂ ಕೂಡ ಇಲ್ಲಿ ತನ್ನ ಅದೃಷ್ಟ ಪರೀಕ್ಷಿಸಲು ಮುಂದಾಗಿದೆ. ಸಚಿವ ಜಮೀರ್ ಅಹ್ಮದ್ ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿರುವುದು ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಚುನಾವಣೆ ಬಂದಾಗ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳುವ ಕಾಂಗ್ರೆಸ್, ಅಧಿಕಾರ ಹಂಚಿಕೆಯ ವಿಷಯ ಬಂದಾಗ ಬ್ಲ್ಯಾಕ್ಮೇಲ್ ಎಂಬ ಪದ ಬಳಸುವುದು ಎಷ್ಟರ ಮಟ್ಟಿಗೆ ಸರಿ? ತನ್ನ ಹಕ್ಕನ್ನು ಕೇಳುತ್ತಿರುವ ಧರ್ಮಗುರುಗಳಿಗೆ ಮತ್ತು ಸಮುದಾಯಕ್ಕೆ ಬಹಿರಂಗವಾಗಿ ಬೆದರಿಕೆ ಹಾಕುವ ಧಾಟಿಯಲ್ಲಿ ಮಾತನಾಡಿರುವ ಸುರ್ಜೇವಾಲಾ ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಮುಸ್ಲಿಂ ಸಮುದಾಯವೇನು ಪುಕ್ಕಟೆ ಸಿಕ್ಕಿದೆಯೇ ಎಂಬ ಪ್ರಶ್ನೆ ಈಗ ಕಾಂಗ್ರೆಸ್ ನಾಯಕರನ್ನು ಬೆನ್ನಟ್ಟುತ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಈ ನಿರ್ಧಾರವು ಕೈ ಸುಟ್ಟುಕೊಳ್ಳುವಂತೆ ಮಾಡುತ್ತದೆಯೇ ಅಥವಾ ಬಂಡಾಯವನ್ನು ಶಮನ ಮಾಡುತ್ತಾರೆಯೇ? ಕಾದು ನೋಡಬೇಕಿದೆ. 2 ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ, 16 ಜನ 10 ಜನ ಹಂಗ. ಅದು ಕಮಿಟಿಯರ್ ಬಂದು ಮೀಟಿಂಗ್ ಮಾಡ್ತಾರ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡ್ಬೇಕು ಅಂತ ಒಂದು ಡಿಸೈಡ್ ಮಾಡಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದಾಗಿದ್ ಕೂಡಲೇ ಹೇಳ್ತೀವಿ. ಏನೋ ಸರ್, ಈಗ ಮತ್ತೆ ಇವತ್ತು ಜಮೀರ್ ಅಹ್ಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಹೋಗ್ಲಿ, ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತಿ, ನಮ್ ಕಾನ್ಸ್ಟಿಟ್ಯೂನ್ಸಿ ಏನಪ್ಪಾ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕುತ್ಕೊಂಡು ಈ ಕಮಿಟಿ ಬಂದೈತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ.
ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣ ಏನಿದೆ ವಿಷಯ ಸಂಬಂಧಪಟ್ಟಿಲ್ಲ. ಮತ್ತೆ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯಂತ ಪಕ್ಷ, ಎಲ್ಲ ಕಮ್ಯುನಿಟಿಯರಿಗೆ. ಏನೋ ಯಾರಿಗೂ ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನು ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮ್ಗೆ ಕೊಡ್ಬೇಕಂತ ಹೇಳಿ ನೋಡಪ್ಪ, ಎಲ್ಲಾರ ಐತಾ ಇವ್ನಿಗೆ ಏನಾರ ಹೇಳಿದ್ರ? ನಮ್ಮ ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ? ಎಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗ ಯಾವ ಮುಖಂಡ್ರಿ ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ನ ಹೇಳಿರೋದು ಅಷ್ಟೇ, ಇನ್ಯಾರ ಹೇಳ್ಯಾರ? ಮತ್ತೆ ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವ್ರು, ಇವ್ರ ಮ್ಯಾಗ ಅವರು. ಸುಳ್ಳು ಹೇಳೋದ್ ಬೇಡ, ಕರೆಕ್ಟ್ ಏನಾದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿ ಹಿಂಗೈತಿ ಅಂತ. ಯಾರು ಏನು ಹೊರಗಿನರಿಲ್ಲ ಇದ್ರೆ ಎಲ್ಲ ಒಂದೇ ಮನೆಯವರೇ ಏನೋ ಎಲ್ಲ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಹಿಂದೆ ಹೇಳಿದ್ರು ಸರ್, ಈ ರೀತಿ ಸಭೆ ನಡೆಸೋದೆಲ್ಲ ಅನವಶ್ಯಕ ಅಂತ ಹೇಳಿದ್ನಲ್ಲ ಅವಾಗ ಫಸ್ಟ್ ಏಡ್ಗೆ ಹೇಳೇನಲ್ಲ. ನೋಡಪ್ಪ, ಅವರು ಬಂದಾರ, ಬಹಳ ಜನ ಬಂದಾರ. ಕುತ್ಕೊಂಡು ಒಟ್ಟು ನಮಗೆ ಗೆಲ್ಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಬೇಕು ಏನೋ ಅಂತ ಕ್ಯಾಂಡಿಡೇಟ್ ನ ಹುಡುಕ್ತೇವೆ. ನೀವು ಯಾರು ಅಂತ ಈಗ ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಕತಿ. ನಾವು ಕನ್ನಡಿಸ್ತದೇವಿ ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಗೆಲ್ಬಹುದು ಏನು ಅನ್ನೋದು ಅವನ್ನೆಲ್ಲ ನೋಡೋಣ. ಅವ್ರನ್ನ ಕರೆಕ್ಟ್ ಮಾತಾಡೋಣ. ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಬೇಕು ಅಂತಾರ, ಅದ್ರಾಗ ಯಾರು ನಿಲ್ಬೇಕು ಅಂತಾರ ಅಂತಾನು ಕರೆಕ್ಟ್ ಮಾತಾಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ಏನಂದ್ರೆ ಚುನಾವಣೆ ಬಿಜೆಪಿ ಅವ್ರು ಹೇಳ್ಕೋಬಹುದು. ನಾವು ನೋಡು 94 ಈಗ ಹೆಚ್ಚು ಕಡಿಮೆ 33 ವರ್ಷದಿಂದ ನಾನು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತು. ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣರು MLA ಇದ್ದಾಗೂ ನೋಡೇನಿ. ನಾವು ಊಟ ಬೆಳೆದಿರೋದು ಅಲ್ಲೇ ಏನಪ್ಪಾ. 33 ವರ್ಷದಾಗ ಅಪ್ಪರ್ MLA ಇದ್ದಾಗೂ ಅಲ್ಲಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡೇವಿ ಏನು, ಅಲ್ಲಿಂದ ಹೆಚ್ಚು ಕಡಿಮೆ ಶಿವಾನಗರ, ಹೆಗಡೆ ನಗರದಿಂದ ಹಿಡ್ಕೊಂಡು ರಾತ್ರಿ ನೀವು ಕೈಗಾಡ್ಯಾಗ, ಎತ್ತಿನಗಾಡ್ಯಾಗ, ಸೈಕಲ್ ಮ್ಯಾಗ ಕೊಡಪಾನ್ಗಳು ಹಿಡ್ಕೊಂಡು 5 ರೂಪಾಯಿ, 10 ಪೈಸಾ, 50 ಪೈಸಾ, 100, 1 ರೂಪಾಯಿ, 2 ರೂಪಾಯಿ ಇದ್ವು ಅವಾಗ ಚಾಲ್ತ್ಯಾಗ. ಅದ್ ತಗೊಂಡು ರಾತ್ರಿ ಬಿಟ್ರೆ ಬೆಳಿಗ್ಗೆ ತುಂಬ್ಕೊಂಡು ಬೆಳಿಗ್ಗೆ ಹೋಗೋರು. ಈಗ ಹಂಗೈತೆ ಆ ಪರಿಸ್ಥಿತಿ. ಆಮ್ಯಾಗ 2001 SM ಕೃಷ್ಣ ಅವ್ರು ಮುಖ್ಯಮಂತ್ರಿ ಇದ್ದಾಗ ಆಲ್ಮೋಸ್ಟ್ 90% ಕಾಂಕ್ರೀಟ್ ರೋಡ್ ಆಗ್ಯಾವ. ಏನೋ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವ. ಇನ್ನೂ ಮಾಡ್ಬೇಕಪ್ಪ ನಾವು. ಆಶ್ರಯ ಮನೆ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಇನ್ನು ಮಾಡ್ಲೇಬೇಕದು. ನಾವು ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಾಡ್ಬೇಕಪ್ಪ. ಏನೂ ಆಗಿಲ್ಲ ಸುಳ್ಳು ಏನೋ. ಆ ಟೈಮ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೇನೆ, ರಾಜ್ಯದಾಗ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಗಳಾಗ ಇಷ್ಟು ಕೆಲಸ ಆಗೈತಿ ಅಂದ್ಬಿಟ್ರೆ ನಾನು ಹೌದು ಅಂತಾನೆ. ಏನೋ ಅಷ್ಟು ಕೆಲಸ ಆಗ್ಯಾವ, ಸುಮ್ಮನೆ ಹೇಳೋದಲ್ಲ. ಬಜೆಟ್ ಅಲ್ಲಿ 100 ಕೋಟಿ ಘೋಷಣೆ ಆಗಿರೋದು ಚುನಾವಣೆ ಗಿಮಿಕ್ ಅನ್ಕೋಬಹುದು ಅವರು. ನಾವು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕು. ಈಗ UGD ಮಾಡೋದ ಇದಾವೆ ಸ್ವಲ್ಪ ಏರಿಯಾದಾಗ, ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡಬಹುದು, ರೋಡ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಲೈಟ್ ಹಾಕ್ಬೇಕು, ಏನೋ ಇವನ್ನೆಲ್ಲ ಮಾಡ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕು. ಸುಮಾರು ಸಮಿತಿ ಸಭೆ ಇಲ್ಲೇ ಆಗುತ್ತೆ ಸರ್ ದಾವಣಗೆರೆ. ಗೊತ್ತಿಲ್ಲಪ್ಪ, ಇನ್ನ ಇವತ್ತು ಬಂದತ್ ನನಗೆ. ತಿಳ್ಕೊಂಡಾರ ಚೇರ್ಮನ್ ಯಾರಲ್ಲ, ಯಾರನ್ನ ಮಾಡ್ಯಾರ? ಮಂಜುನಾಥ್ ಭಂಡಾರಿ ಮಾಡ್ಯಾರ. ಕುತ್ಕೊಂಡವ್ರು ಮಾಡಿ ಮಾತಾಡ್ಕೊಂಡ್ ಮಾಡ್ತೇವೆ, ಸರಿ ಮಾಡ್ತೇವೆ. ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ, ಎಲ್ಲ ಕುತ್ಕೊಂಡ್ ಮಾತಾಡ್ಕೊಂಡ್ ಮಾಡೋದು. ಈ ರೀತಿ ಪಾರ್ಲರ್ ಮೀಟಿಂಗ್ಗಳು ಸಭೆಗಳು ಮಾಡೋದ್ರಿಂದ ಕಾಂಪ್ಲಿಕೇಟ್ ಆಗ್ತದೆ ಅನ್ಸುತ್ತೆ. ಯಾವ ಸಭೆಗಳು? ಒಂದಿಷ್ಟು ಜನ ಪಾರ್ಲರ್ ಮೀಟಿಂಗ್, ಅಬ್ದುಲ್ ಜಬ್ಬಾರ್ ಅವರೆಲ್ಲ. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಹಿಂಗೆ ಮಾಡೋದು. ಇದೇನು ಹೊಸ್ತಲ್ಲ. ಒಬ್ನಿಂದ ಊರ್ ಹಾಳು ಮಾಡೋದ್ ಬೇಡ ಏನೋ, ಒಬ್ನಿಂದ ಊರ್ ಹಾಳಾಗೋದ್ ಬೇಡ. ಎಲ್ಲರೂ ಕುತ್ಕೊಂಡ್ ಮಾತಾಡಿದ್ರೆ ಒಂದ್ ಇದಿರ್ತೈತಿ. ನನಗ್ ಮಾತಾಡಕ್ ಬರಲ್ಲೇನ? ನಾನು ಯಾಕೆ ಸುಮ್ಮನದನಿ? ಇದು ಒಂದು ಪಕ್ಷ ಅಂದ ಮೇಲೆ
ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗ್ ಹೇಳ್ತಾರ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇದೊಂದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗೆ ಆಗೈತಿ. ಅವ್ನ್ ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವನ್ ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬರ್ ಅಂತಲ್ಲ, ಇವ್ರ ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಕ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ ನಾವು. ಇವಕ್ಕೆಲ್ಲ ನೋಡು, ನೀತಿ ನ್ಯಾಯ ಧರ್ಮ ಇರ್ಬೇಕು. ಅವಿಲ್ದಲ್ಲಿ ನೇಲ್ ಈ ವಿಚಾರವಾಗಿ ಏನು ಮಾತಾಡಿಲ್ಲಪ್ಪ. ಚರ್ಚೆ ಬರ್ಲಿ, ಸಲಹೆ ಕೊಡ್ಲಿ, ಎಲ್ಲರೂ ಕೊಡ್ಲಿ, ನಾವು ಕೊಡ್ತೇವಿ, ಅವರು ಕೊಡ್ತೇವೆ, ಅಧ್ಯಕ್ಷರು ಕೊಡೋಣ. ಹೆಂಗೆ ಎತ್ ಕೇಳೋಣ. ಕನ್ಫ್ಯೂಷನ್ ಮಾಡೋದು ಬೇಡ, ವೋಟುದಾರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಯಾರ ಅಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ, ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಸಮಿತಿ ಬಹಳ ದೊಡ್ಡದಾಗಿ ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡು ಮಾಡ್ಯಾರ. ಏನಪ್ಪ ಗೊತ್ತಿಲ್ಲಪ್ಪ ನನಗೆ. ಬಂದಿರ್ತತಿ ನನಗೇನೋ ಗೊತ್ತಿಲ್ಲ ಅದಕ್ಕೆ ಏನು. ಈಗ ಇದ್ರದ್ದು ಕರೆದಿರ್ತಾರಲ್ಲ ಯೂಶಲಿ, ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇಷ್ಟರಲ್ಲೇ. ಯಾವುದು CLP ಎಲ್ಲ ಕರೀತಾರೆ. ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಡಿನ್ನರ್ ಮಾಡಿ ಯಾವಾಗ ಡೆಲ್ಲಿಗೆ ಹೋಗಿದ್ರು? ಗೊತ್ತಿಲ್ಲಪ್ಪ ನನಗೆ, ಎಲ್ಲ ಹೈಕಮಾಂಡ್. ಮುಸ್ಲಿಂ ಸಮುದಾಯವಾಗಲಿ, ದಲಿತ ಸಮುದಾಯವಾಗಲಿ, ಇನ್ನೊಂದು ಸಮುದಾಯವಾಗಲಿ ಯಾವ ಪಕ್ಷದ ಮುಖಂಡನಿಗೂ ಹಗುರವಾಗಿ ಧಮ್ಕಿ ಹಾಕುವ ರೀತಿಯಲ್ಲಿ ಅಥವಾ ನಿಂದಿಸುವ ರೀತಿಯ ಮಾತು ಆಡಲು ಯಾವ ಪಕ್ಷದ ದೊಣ್ಣೆ ನಾಯಕನೇ ಆಗಲಿ ಯಾವನಿಗೂ ಅಧಿಕಾರವಿಲ್ಲ. ಧರ್ಮಗುರುಗಳ ಬಗ್ಗೆ ಮಾತನಾಡಿದರೆ ಏನೆಲ್ಲ ಪ್ರತಿಭಟನೆಗಳು, ಆಕ್ರೋಶದ ಕಾರ್ಯಕ್ರಮಗಳು, ತಿರುಗೇಟಿನ ಸುರಿಮಳೆಯಾಗುತ್ತಿತ್ತೋ ಏನೋ. ಆದರೆ ಮುಸ್ಲಿಮರ ಬಗ್ಗೆ ಮಾತನಾಡಿದ್ದು ಅಲ್ಲವೇ, ಹಾಗಾಗಿ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಬಿಡಿ. ಅದೇ ಬೇರೆ ಸಮಯಕ್ಕೆ ಆಗಿದ್ದರೆ ಏನಾಗುತ್ತಿತ್ತೋ ಏನೋ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.